ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಇಂಗ್ಲೀಷ್ ಹೊಸ ವರ್ಷದ ಮೊದಲನೆಯ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿದ ದಿನವನ್ನು ಮಕರ ಸಂಕ್ರಾಂತಿಯನ್ನಾಗಿ ಆಚರಿಸುತ್ತೀವಿ. ಮಕರ ಸಂಕ್ರಾಂತಿ ಜನವರಿ 14 ಮಂಗಳವಾರದಂದು ಇದೆ. ಸಂಕ್ರಾಂತಿ ಹಬ್ಬ ಮುತ್ತೈದೆಯರ ಹಬ್ಬ. ಹಾಗಂತ ವಿಧವೆಯರು ಈ ಹಬ್ಬವನ್ನು ಆಚರಿಸಬಾರ್ದ? ಖಂಡಿತವಾಗಿಯೂ ಹಾಗೇನಿಲ್ಲ. ಹೆಣ್ಣು ಹುಟ್ಟಿದಾಗಿನಿಂದ ಸಾಯುವವರೆಗೂ ಅವಳು ಮುತ್ತೈದೆ ಆಗಿಯೇ ಇರ್ತಾಳೆ. ಅವಳ ಶೃಂಗಾರಕ್ಕೆ ಯಾವುದೇ ವಿಧಿ ಅಡ್ಡ ಬರೋದಿಲ್ಲ. ಮಕರ ಸಂಕ್ರಾಂತಿಯ ದಿವಸ ಬೆಳಿಗ್ಗೆ ಸೂರ್ಯದೇವರಿಗೆ ನಮಸ್ಕಾರವನ್ನು ಮಾಡಿ ಅರ್ಘ್ಯವನ್ನು ಅರ್ಪಿಸಬೇಕು. ಯಾವುದೇ ದೇವರು ನಮಗೆ ಅನುಭವವನ್ನು ಕೊಡ್ತಾರೆ, ಆದರೆ ಅವರು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಅದೃಶ್ಯ ರೂಪದಲ್ಲಿರ್ತಾರೆ. ಆದರೆ ಸೂರ್ಯನಾರಾಯಣ ಒಬ್ಬರೇ ಏಕೈಕ ದೇವರು ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಕಾಣಿಸ್ತಾರೆ. ಆದರೆ ನಾವೆಲ್ಲ ಅವರನ್ನು ದುರ್ಲಕ್ಷ್ಯ ಮಾಡ್ತೀವಿ. ಸಂಕ್ರಾಂತಿ ಹಬ್ಬದ ದಿನ ಸೂರ್ಯನಾರಾಯಣರಿಗೆ ಜಲವನ್ನು ಅರ್ಪಿಸೋದ್ರಿಂದ ಪುಣ್ಯಫಲ ದೊರೆಯುತ್ತದೆ. ಈ ಸಲ ಸಂಕ್ರಾಂತಿಯ ಬಣ್ಣ ಹಳದಿ ಬಣ್ಣವಾಗಿದೆ. ಅದಕ್ಕೆ ಸಂಕ್ರಾಂತಿಯ ದಿವಸ ಹಳದಿ ಬಣ್ಣದ ವಸ್ತ್ರ ನಿಷೇಧಿಸಬೇಕು. ಎಲ್ಲ ಹಬ್ಬಗಳಲ್ಲಿ ನಾವು ಕಪ್ಪು ಬಣ್ಣವನ್ನು ಧರಿಸುವುದಿಲ್ಲ, ಆದರೆ ಮಕರ ಸಂಕ್ರಾಂತಿ ಒಂದೇ ಒಂದು ಹಬ್ಬ ಈ ದಿನದಂದು ಕಪ್ಪು ಬಣ್ಣಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಹಳದಿ ಬಣ್ಣದ ಹೊರತಾಗಿ ಬೇರೆ ಯಾವುದೇ ಬಣ್ಣದ ಸೀರೆಯನ್ನು ನೀವು ಈ ದಿವಸ ಧರಿಸಬಹುದು. ಮುತ್ತೈದೆಯರು ಹಳದಿ ಬಣ್ಣ ಮತ್ತು ನೀಲಿ ಬಣ್ಣದ ಬಳೆಗಳನ್ನು ಧರಿಸಕೂಡದು. ಜಾಸ್ತಿಯಾಗಿ ಸಂಕ್ರಾಂತಿಗೆ ಹಸಿರು ಬಣ್ಣದ ಬಳೆಯನ್ನು ತೊಡೋದು ಮಹತ್ವ ಇದೆ. ಹಸಿರು, ಕೆಂಪು ಯಾವುದಾದ್ರೂ ಬಣ್ಣದ ಬಳೆಯನ್ನು ನೀವು ಈ ದಿವಸ ತೊಡಬಹುದು. ಮತ್ತೊಂದು ಮಹತ್ವದ ವಿಷಯ ಅಂದರೆ ಮಕರ ಸಂಕ್ರಾಂತಿಯ ದಿವಸ ದಾನಕ್ಕೆ ತುಂಬ ಮಹತ್ವ ಇದೆ. ಮನೆಯ ಹತ್ತಿರ ಯಾವುದೇ ಭಿಕ್ಷುಕ ಬಂದರೂ ಅವರಿಗೆ ಹಣದ ಹೊರತಾಗಿ ನೀವು ಅನ್ನದಾನ ಮಾಡಿ. ಇಲ್ಲಾಂದರೆ ಯಾವುದಾದ್ರೂ ಮಂದಿರದ ಹೊರಗಿನ ಅಗತ್ಯವಿರುವ ವ್ಯಕ್ತಿಗಳಿಗೆ ಅನ್ನದಾನವನ್ನು ಮಾಡಬಹುದು. ಈ ದಿವಸ ಮಾಡಿದ ದಾನ ಲಕ್ಷ್ಮೀ ಮಾತೆಯ ಕೃಪೆಗೆ ಒಳಮಾಡುತ್ತದೆ. ಇನ್ನು ಹೆಣ್ಣು ಮಕ್ಕಳು ಈ ದಿವಸ ಏನೇನು ಖರೀದಿ ಮಾಡಬಹುದು ಅಂತ ಹೇಳ್ತೀನಿ. ಸೀರೆ, ಬಳೆ, ಹೂವಿನ ಮಾಲೆ, ಕಾಲುಂಗುರ, ಮುತ್ತೈದೆಯ ವಸ್ತುಗಳು ಅಥವಾ ಶೃಂಗಾರದ ವಸ್ತುಗಳನ್ನು ಸಂಕ್ರಾಂತಿಯ ದಿವಸ ಖರೀದಿ ಮಾಡುವುದು ತುಂಬ ಶುಭಕಾರಿ. ಬೆಳಿಗ್ಗೆ 9ರಿಂದ ಸಂಜೆ 5:45 ನೀವು ವಾಹನ, ಮನೆ ಯಾವುದೇ ಖರೀದಿಯನ್ನು ಮಾಡೋದಿದ್ರೂ ಶುಭ ಮುಹೂರ್ತ ಇದೆ. ಅಖಂಡ ಲಕ್ಷ್ಮೀ ಪ್ರಾಪ್ತಿಗಾಗಿ ಈ ದಿವಸ ನೀವು ಲಕ್ಷ್ಮೀ ಪ್ರಾಪ್ತಿಯ ಹೋಮವನ್ನು ಕೂಡ ಮಾಡಬಹುದು. ಹೋಮ ಮಾಡಲಿಕ್ಕೆ ಸಮಿಧಾ ಸಾಮಗ್ರಿ ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ಆಕಳಿನ ಒಣ ಗೊಬ್ಬರಕ್ಕೆ ಸ್ವಲ್ಪ ಕರ್ಪೂರವನ್ನು, ಬಿಳಿ ಎಳ್ಳು ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿ ಶ್ರೀ ಸೂಕ್ತದ ಪಠನೆಯನ್ನು ಮಾಡುತ್ತಾ ಈ ಹೋಮವನ್ನು ಮಾಡಬಹುದು. ಶ್ರೀ ಸೂಕ್ತದ ಒಂದೊಂದು ಚರಣಕ್ಕೂ ನಮೋ ನಮಃ ಅನ್ನುತ್ತಾ ಎಳ್ಳು ಮತ್ತು ತುಪ್ಪವನ್ನು ಹೋಮಕ್ಕೆ ಹಾಕಬೇಕು. ಇಲ್ಲಾಂದರೆ ಲಕ್ಷ್ಮೀ ಮಾತೆಯ ಯಾವುದಾದ್ರೂ ಮಂತ್ರವನ್ನು 108 ಸಲ ಜಪಿಸುತ್ತಾ ಪ್ರತಿ ಮಂತ್ರಕ್ಕೂ ನಮೋ ನಮಃ ಅನ್ನುತ್ತಾ ಹೋಮವನ್ನು ಮಾಡಬಹುದು. ಈ ಹೋಮದಿಂದ ಅಖಂಡ ಲಕ್ಷ್ಮಿ ಪ್ರಾಪ್ತಿಯಾಗುತ್ತದೆ. ಈ ಎಲ್ಲ ಉಪಾಯಗಳನ್ನು ತಪ್ಪದೆ ನೀವು ಕೂಡ ಮಾಡಿ. ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಹರುಷವನ್ನು ತುಂಬಲಿ ಅಂತ ಆಶಿಸ್ತೀನಿ. ಶುಭವಾಗಲಿ. ಬೈ. ಟೇಕ್ ಕೇರ್.